ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಯುದ್ಧ ನಿಲ್ಲಿಸಬೇಕು ಅಂತ ಹೇಳಿ ಜನ ಕೇಳ್ಕೊತಾ ಇದ್ದಾರೆ. ಮತ್ತೊಂದು ಕಡೆ ಯುದ್ಧಕ್ಕೆ ಬೆಂಬಲ ಕೋರಿದಂತ ಅಮೆರಿಕಾಗೆ ಸ್ಪೇನ್ ಕೂಡ ಶಾಕ್ ಕೊಟ್ಟಿದೆ. ಈಗ ತನ್ನ ಸೇನಾ ನೆಲೆಗಳನ್ನ ಬಳಸಲು ಬಿಡಲ್ಲ ಅಂತ ಹೇಳಿ ಪುನರುಚ್ಚಾರ ಮಾಡಿದೆ. ಅಮೆರಿಕಾದ ವಿಮಾನಗಳಿಗೆ ಸ್ಪೇನ್ ತನ್ನ ವಾಯು ಪ್ರದೇಶವೇ ಮುಚ್ಚಿದೆ. ಈಗ ಇರಾನ್ ವಿರುದ್ಧ ಯುದ್ಧ ನಮ್ಮ ಮಿಲಿಟರಿ ನೆಲೆಗಳನ್ನ ನೀಡೋದಿಲ್ಲ ಅಂತ ಹೇಳಿ ಇದೀಗ ಹೇಳಿರುವಂತದ್ದು ಸ್ಪೇನ್. ಯುಎಸ್ ವಿಮಾನಗಳಿಗೆ ಇಂಧನ ತುಂಬಿಸೋದಕ್ಕೂ ಕೂಡ ಈಗ ಬ್ರೇಕ್ ಹಾಕಿದೆ. ಸ್ಪೇನ್ನ ರಕ್ಷಣಾ ಸಚಿವರ ಮಾರ್ಗರಿಟಾ ರೋಬಲ್ಸ್ ಕೊಟ್ಟಿರುವಂತ ಹೇಳಿಕೆ ಇದು. ತನ್ನ ವಾಯು ಪ್ರದೇಶವನ್ನ ಮುಚ್ಚಿಬಿಟ್ಟಿದ್ದಾರೆ, ಅದು ಕೂಡ ಯುಎಸ್ ಅಂದ್ರೆ ಅಮೆರಿಕಾಗೋಸ್ಕರ. ಮಿಲಿಟರಿ ನೆಲೆಗಳನ್ನ ಕೊಡೋದಿಲ್ಲ ಅಂತ ಹೇಳಿ ಯುಎಸ್ ವಿಮಾನಗಳಿಗೆ ಇಂಧನ ತುಂಬಿಸೋದಕ್ಕೂ ಕೂಡ ಬಿಡೋದಿಲ್ಲ, ಅದಕ್ಕೂ ಕೂಡ ಬ್ರೇಕ್ ಹಾಕ್ಬಿಟ್ಟಿದ್ದಾರೆ. ಸ್ಪೇನ್ನ ರಕ್ಷಣಾ ಸಚಿವರು ಮಾರ್ಗರಿಟಾ ರೋಬಲ್ಸ್ ಕೊಟ್ಟಿರುವಂತ ಹೇಳಿಕೆ ಇದು. ಇದೇ ಯುದ್ಧಕ್ಕೆ ಸ್ಪೇನ್ ಒಂದು ಟೈಮಲ್ಲಿ ಬೆಂಬಲ ಕೊಟ್ಟಿತ್ತು. ಯಾಕೋ ಈಗ ಹಿಂದೆಟಾಗ್ತಾ ಇದ್ದಾರೆ. ಬಹುಶಃ ವಿರೋಧ ವ್ಯಕ್ತ ಆಗ್ತಾ ಇದೆಯಲ್ಲ, ಬಹಳಷ್ಟು ಪ್ರೊಟೆಸ್ಟ್, ಮಿಲಿಯನ್ ಜನ ಇಲ್ಲಿ ಸೇರ್ಬಿಟ್ಟು ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ, ಹಾಗಾಗಿ ಸ್ಪೇನ್ ಕೂಡ ಈಗ ಒಂದು ರೀತಿಯಾಗಿ ಹಿಂದೆಟಾಗ್ತಾ ಇದೆ. ಹಾಗಾಗಿ ಅಮೆರಿಕಾಗೆ ಮತ್ತೊಂದು ಶಾಕ್ ಕೊಟ್ಟಿದೆ ಸ್ಪೇನ್. ತನ್ನ ಸೇನಾ ನೆಲೆಗಳನ್ನ ಬಳಸೋದಕ್ಕೂ ಬಿಡೋದಿಲ್ಲ, ಅಥವಾ ಇಂಧನ ತುಂಬಲಿಕ್ಕೆ ಬ್ರೇಕ್ ಹಾಕ್ತೀವಿ, ಎಲ್ಲವೂ ಕೂಡ ಈಗ ನಿಲ್ಲಿಸಿರುವಂಥದ್ದು. ಅಮೆರಿಕದ ವಿಮಾನಗಳಿಗೆ ಸ್ಪೇನ್ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ. En primer momento se le trasladó clarísimamente al ejército americano y a las fuerzas americanas, y por lo tanto ni se autorizan las bases y por supuesto tampoco se autoriza la utilización del espacio aéreo español para actuaciones que tengan que ver con la guerra en Irán, para ir a una guerra contra la que estamos totalmente en contra, en la que no creemos, que nos parece profundamente ilegal y profundo. Desde el primer momento se le trasladó clarísimamente al ejército americano y a las fuerzas americanas, y por lo tanto ni se autorizan las bases y por supuesto tampoco se autoriza la utilización del espacio aéreo español para actuaciones que tengan que ver con la guerra en Irán, para ir a una guerra contra la que estamos totalmente en contra, en la que no creemos, que nos parece profundamente ilegal y profundo. Desde el primer momento se le trasladó clarísimamente al ejército americano y a las fuerzas americanas, y por lo tanto ni se autorizan las bases y por supuesto tampoco se autoriza la utilización del espacio aéreo español para actuaciones que tengan que ver con la guerra en Irán, para ir a una guerra contra la que estamos totalmente en contra, en la que no creemos, que nos parece profundamente ilegal y profundo. Desde el primer momento se le trasladó. ಹೀಗೆ ಸ್ಪೇನ್ನ ರಕ್ಷಣಾ ಸಚಿವರು ಮಾರ್ಗರಿಟಾ ರೋಬಲ್ಸ್ ಕೊಟ್ಟಿರುವಂತಹ ಹೇಳಿಕೆ ಇದು. ಅಂತಂದ್ರೆ ಆರಂಭದಲ್ಲಿ ಯುದ್ಧ ಆರಂಭ ಆಗಿದ್ದಾಗ ಸ್ಪೇನ್ ನಿಂದ ಅಮೆರಿಕ ಮತ್ತು ಇಸ್ರೇಲ್ಗೆ ಸಪೋರ್ಟ್ ಸಿಕ್ಕಿತ್ತು, ಅಂತಂದ್ರೆ ಬೆಂಬಲ ಕೊಟ್ಟಿದ್ರು ಯುದ್ಧ ಮಾಡಿ ಅಂತ ಹೇಳಿ. ಆದ್ರೆ ಈಗ ಯುದ್ಧ ಆರಂಭ ಆಗಿ ಒಂದು ತಿಂಗಳಾಯ್ತು, ಯಾವಾಗ ವಿರೋಧ ವ್ಯಕ್ತ ಆಯಿತು ಆವಾಗ ಇವರೆಲ್ಲರೂ ಕೂಡ ಯೂ ಟರ್ನ್ ಹೊಡಿತಾ ಇದ್ದಾರೆ. ಹಾಗಾಗಿ ಈ ರೀತಿಯಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು